ನದಿಯಿಂದ ಬಂದಂಥ ನೀರು ಏನು ಅಘನಾಶಿನಿ ನದಿ ಅಂತ ಬಂದಿದ್ದು ಸಮುದ್ರಕ್ಕೆ ಏನು ಜಂಕ್ಷನ್ ಆಗ್ತದೆಯೋ ಅಲ್ಲಿ 120ಕ್ಕಿಂತ ಹೆಚ್ಚಿನ ವಿಶಿಷ್ಟವಾದಂಥ ಮೀನು ಸಂತತಿಗಳು ನಾಶವಾಗ್ತದೆ. ಮಾನ್ಯ ವೀಕ್ಷಕರೇ, ಸಿರ್ಸಿಯಲ್ಲಿದ್ದೇನೆ. ನನ್ನೊಂದಿಗೆ ರವೀಂದ್ರ ನಾಯಕ್ ಅವರಿದ್ದಾರೆ. ನಿಮ್ಗೆಲ್ಲ ಗೊತ್ತು ರವೀಂದ್ರ ನಾಯಕ್ ಅವರು ಯಾರು ಅಂತ ಹೇಳಿದ್ರೆ, ಏನಿ ಅರಣ್ಯವಾಸಿಗಳನ್ನ ಒಕ್ಕಲೆಬ್ಬಿಸ್ತಿದ್ದಾರೆ ಅಂದ ಕೂಡ್ಲೇನೆ ನಿಮ್ಗೆಲ್ಲರಿಗೂ ಅನ್ಸುತ್ತೆ ರಾಜ್ಯದಲ್ಲಿ ಎಲ್ಲಿ ಒಕ್ಕಲೆಬ್ಬಿಸ್ತಾರೆ ಅಂದ ಕೂಡ್ಲೇನೆ ನಮಗೆ ಬರುವಂತದ್ದು ನಾಗರಹೊಳೆ ಇರ್ಬೋದು, ಬಂಡೀಪುರ ಇರ್ಬೋದು. ಆದ್ರೆ ವಿಶೇಷವಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಬಂದ್ರೆ ಸಿರ್ಸಿ ಭಾಗಕ್ಕೆ ನಾವು ಬಂದ್ಬಿಟ್ರೆ ಸರಿಸುಮಾರು 83,000 ಜನರನ್ನ ಅರಣ್ಯದಿಂದ ಒಕ್ಕಲೆಬ್ಬಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಅರ್ಧಕ್ಕರ್ಧ ಎಲ್ಲ ರಿಸರ್ವ್ ಫಾರೆಸ್ಟೇ ಇರೋದ್ರಿಂದ ಮುಂದೆ ಒಂದು ವೇಳೆ ಅವ್ರು ಒಕ್ಕಲೆಬ್ಬಿಸಿದ್ರೆ ಏನಾಗುತ್ತೆ, ಅದರ ದುಷ್ಪರಿಣಾಮ ಸಮಾಜದ ಮೇಲೆ ಏನಾಗುತ್ತೆ ಅನ್ನುವಂಥದ್ದು. ಹೀಗಾಗಿ ಅವ್ರ ಹತ್ರನೇ ಕೇಳ್ತಾ ಹೋಗುವ ಬನ್ನಿ. ಈ ಭಾಗದಲ್ಲಿ ಯಾವ ನದಿ ಹುಟ್ಟುತ್ತೆ, ಈ ನದಿಯ ತಿರುವು ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದೆ. ಅಘನಾಶಿ ನದಿ ಏನ್ ಸರ್ ಇದು ಕತೆ? ಇದು ಇವತ್ತಿನಾಗಿದೆ ಸಿಂಪಲ್ ಲಾಜಿಕ್. ಹೆಚ್ಚುವರಿ ನೀರನ್ನು ನಾವು ಬೇರೆ ಜಿಲ್ಲೆಗೆ ಒಯ್ತೇವೆ ಹೇಳುವಂತ ತತ್ವದಡಿಯಲ್ಲಿ, ಸಿದ್ಧಾಂತದಡಿಯಲ್ಲಿ ಇವತ್ತು ಬೇಡ್ತಿಯಿಂದ ನೀರನ್ನ ಹಾವೇರಿ ಭಾಗಕ್ಕೆ ಒಯ್ಯುವಂತ ವಿಚಾರ ನಡೀತಾ ಇದ್ದಾರೆ. ಅದರ ಜೊತೆಯಲ್ಲಿ ಕಳೆದ ಅಕ್ಟೋಬರ್ದಲ್ಲಿ ಕೇಂದ್ರ ಸರ್ಕಾರದ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಇನ್ನೊಂದು ಪ್ರಾಜೆಕ್ಟ್ ಆಗಿದೆ. ಅಘನಾಶಿನಿಯಿಂದ ಚಿತ್ರದುರ್ಗಕ್ಕೆ ಒಯ್ಯುವಂತ ವಾಣಿವಿಲ ಸರೋವರಕ್ಕೆ ನೀರನ್ನು ಒಯ್ಯುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ತಾಂತ್ರಿಕವಾಗಿ ಅವೈಜ್ಞಾನಿಕ. ಹೇಗೆ ಹೇಳ್ತೀರಾ? ಅಘನಾಶಿ ನದಿ ಹುಟ್ಟುದೆಲ್ಲಿ ಸರ್ ಇದು? ಸಿರ್ಸಿಂದ ಹೊರಟು, ಇಲ್ಲಿಂದ ಹೊರಟು ಆ ಕಡೆ ಹೋಗಿ ಅಲ್ಲಿಂದ ಕರಾವಳಿಗೆ ಹೋಗಿ ಸಮುದ್ರಕ್ಕೆ ಸೇರುವಂತ ನದಿ ಅದು. ವಿಶೇಷ ಅಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಒಂದು ಕಲ್ಮಶದ ಫ್ಯಾಕ್ಟ್ರಿ ಇರ್ಬೋದು, ಇನ್ನಿತರ ಕಲ್ಮಶಗಳನ್ನ ಬೆಳೆಯದೇ ಇರುವಂತ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಪರಿಸರದಲ್ಲಿ ದೃಷ್ಟಿಯಲ್ಲಿ ಅತ್ಯಂತ ಪರಿಶುದ್ಧವಾದ ನದಿ ಅಂದ್ರೆ ಒಂದೇ ಅಘನಾಶಿನಿ. ಇಡೀ ರಾಜ್ಯದಲ್ಲೇ ಒಂದು ಅಘನಾಶಿನಿ. ಇವತ್ತು ಅದನ್ನು ನದಿ ತಿರುವು ಮೂಲಕ ಹೆಚ್ಚುವರಿ ನೀರನ್ನು ಒಯ್ತೇವೆ ಅಂತ ಹೇಳುವಾಗ ಅವೈಜ್ಞಾನಿಕವಾಗಿ ಇಲ್ಲಿಂದ 134 ಕಿಲೋಮೀಟರ್ ದೂರದಲ್ಲಿ 23,000 ಕೋಟಿಯ ಬಜೆಟ್ನಲ್ಲಿ ಸುರಂಗ ಮಾರ್ಗದಲ್ಲಿ ಒಯ್ಯುವ ಪ್ರಯತ್ನ ನಡೀತಾ ಇದೆ. ಮೊದಲನೇ ಪ್ರಶ್ನೆ, ನಾವು ಇದು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಅತ್ಯಂತ ಪಶ್ಚಿಮ ಘಟ್ಟದ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿರುವಂಥ ಅತ್ಯಂತ ಪರಿಸರ ಮೌಲ್ಯತೆ ಇರುವಂಥ ಪ್ರದೇಶದಲ್ಲಿ ಈಗಾಗಲೇ ಅದು ಅಭಯಾರಣ್ಯ ಪ್ರದೇಶ ಅಂತ ಘೋಷಣೆ ಆಗುವಂಥ ಪ್ರದೇಶದಲ್ಲಿ ವೈಜ್ಞಾನಿಕವಾಗಿ ನೈಜತೆಯನ್ನು ವಿರುದ್ಧವಾಗಿ ಭೂಗರ್ಭದ ಸುರಂಗ ಮಾರ್ಗದಲ್ಲಿ ಒಯ್ಯುವಂಥ ವ್ಯವಸ್ಥೆಗಳಿದೆ. ಅದು ಪ್ರಥಮ ಬಾರಿಗೆ ಅದು ವೈಜ್ಞಾನಿಕ. ಇಷ್ಟು ನೀರನ್ನು ಸಾಗಿಸಬೇಕಾದ್ರೆ ಅದಕ್ಕೆ ಪವರ್ ಎಷ್ಟು ಬೇಕು? ಎಲೆಕ್ಟ್ರಿಕ್ ಪವರ್ ಅದ್ರ ಬಗ್ಗೆ 61 ಮೆಗಾವೇಟಿನ ಕರೆಂಟ್ಗಳು ಬೇಕು. 500 ಮೀಟರ್ ಎತ್ತರಕ್ಕೆ ನೀರನ್ನು ಒಯ್ಯಬೇಕು ಅಂತ ಹೇಳ್ತಾರೆ. 35 TMC ನೀರನ್ನು ಒಯ್ತೀವಿ ಅಂತ ಹೇಳ್ತಾರೆ. ಇವತ್ತು ಹೆಚ್ಚುವರಿ ನೀರು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಹೆಚ್ಚುವರಿ ನೀರು ಒಯ್ಯಬೇಕಾದ್ರೆ ನಾವು ವೈಜ್ಞಾನಿಕ ಅಧ್ಯಯನ ಮಾಡಿದಾಗ ಇಲ್ಲಿ ಫಾಲ್ಸ್ ಅಂತ ಏನಿದೆಯಾ ಈ ಕೇಂದ್ರ ಸ್ಥಾನ ಅದ್ರ 500 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೀರುವಂತ ಮಣಿ ನೀರೇ ಸುಮಾರು 61 TMC. ಅಲ್ಲಿ ಬಿದ್ದಂತ ನೀರು ಹರಿದು ಭಾಗದ ಎಲ್ಲ ಜನರನ್ನು ತಣಿಸಿ ಕೆರೆ ಹೊಂಡಗಳು ಮುಗಿಸಿ ಈ ಕಡೆ ಬರಬೇಕಿದ್ರೆ ಎಕ್ಸಾಕ್ಟ್ ಈ ಉಂಚಲಿ ಫಾಲ್ಸ್ ಹತ್ರ ಬರಬೇಕಾದಾಗ ನೀರಿನ ಸಾಮರ್ಥ್ಯ 45 TMC ಇರ್ತದೆ. 45 TMC ನೀರಿನಲ್ಲೂ ಇವರು ನದಿ ತೀರುವಿನ ಮೂಲಕ 35 TMC ನೀರನ್ನು ಒಯ್ಯುವ ಪ್ರಯತ್ನದಲ್ಲಿ ಇದ್ದಾರೆ. ಆದ ನಂತರ ಆ ನೀರು ಹರಿದ ನಂತರ ಉಳಿದ ನೀರು ಕರಾವಳಿ ಭಾಗಕ್ಕೆ ಹೋಗ್ತದೆ. ಕುಮಟಾ ತಾಲೂಕಿನಲ್ಲಿ ಆ ನೀರು ಹೋಗುತ್ತಂಗ ಅಲ್ಲಿರುವಂಥ ಜನ ವಸತಿಗಾಗಿ ಕೃಷಿಗಾಗಲಿ ಅದು ಜನರಿಗೆ ಅತ್ಯಂತ ಜನಜೀವನಕ್ಕೆ ಮಾರಕ ಹೋಗುವ ಸಂದರ್ಭದಲ್ಲಿ ಎರಡನೇ ಕಾರಣ ಇದು ಯಾವ ಕಾರಣಕ್ಕೂ ಹೆಚ್ಚುವರಿ ನೀರು ಆಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅದರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಮೀನುಗಳು ಬಂದು ಮೊಟ್ಟೆ ಹಾಕ್ತಿರ್ತವೆ ಇದೇ ನೀರು ಸೇರುವಂತ ಜಾಗದಲ್ಲಿ. ಮೂರನೇ ಪಾಯಿಂಟ್ ಯಾಕೆ ಅವೈಜ್ಞಾನಿಕ ಹೇಳ್ಬೇಕಂದ್ರೆ ಈ ಹರಿದಂತ ನೀರು ಸಮುದ್ರಕ್ಕೆ ಹೋಗಿ ಸೇರ್ತದೆ. ಇಲ್ಲಿ ನದಿಯಿಂದ ಬಂದಂತ ನೀರು ಏನು ಅಘನಾಶಿನಿ ನದಿ ಅಂತ ಬಂದಿದ್ದು ಸಮುದ್ರಕ್ಕೆ ಏನು ಜಂಕ್ಷನ್ ಆಗ್ತದೆಯೋ ಅಲ್ಲಿ 120ಕ್ಕಿಂತ ಹೆಚ್ಚಿನ ವಿಶಿಷ್ಟವಾದಂಥ ಮೀನು ಸಂತತಿಗಳು ನಾಶವಾಗ್ತದೆ. ಅಷ್ಟೇ ಅಲ್ಲ, ಹರಿಯುವಂಥ ನೀರಿನ ಪ್ರಮಾಣ ಕಡಿಮೆ ಆದ್ದರಿಂದ ಸಮುದ್ರ ನೀರಿಂದ ಉಪ್ಪು ನೀರು ಬಂದು ಆ ಪ್ರದೇಶದಲ್ಲಿ ಉಪ್ಪು ನೀರಾಗ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನೂ ಒಂದು ವಿಶೇಷತೆ ಇದೆ. ಅಘನಾಶಿ ಆ ಭೂಮಿಯಲ್ಲಿ ಇರುವಂಥ ವಿಶೇಷ, ಯಾವುದೇ ಬಜೆಟ್ ಇಲ್ಲ, ಯಾವುದೇ ನೀರಿಲ್ಲ, ಯಾವುದೇ ಆಹಾರ ಇಲ್ಲದೆ ಈ ಚಿಪ್ಪು ಮೀನುಗಳು ಅಂತ ಹೇಳಿರ್ತದಲ್ಲ, ಇದು ವಿಶಿಷ್ಟವಾದದ್ದು.
ಸುಮಾರು ಈ ಅಘನಾಶಿನಿ ಕೊಳ್ಳದ ಎರಡೂ ಭಾಗದಲ್ಲಿ ಸುಮಾರು 129 ಹೆಕ್ಟರ್ ಪ್ರದೇಶಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಇಂಥ ಚಿಪ್ಪು ಮೀನುಗಳ ಸಂತತಿಗಳು ನಾಶಗಳಾಗ್ತದೆ. ಇವತ್ತಿಗೆ ಅಂದಾಜು 22 ಮೆಟ್ರಿಕ್ ಟನ್ ಅಷ್ಟು ಉತ್ಪನ್ನ ಇದಾಗ್ತಾ ಇದೆ, ನೈಸರ್ಗಿಕವಾಗುವಂಥದ್ದು ಈ ನೀರಿನ ಮೂಲದಲ್ಲಿ. ಹೀಗಾಗಿ ಈ ಯಾವಾಗ ಆರ್ಥಿಕವಾಗಿ ಸಮಸ್ಯೆಗಳಾಗ್ತಾ ಇದೆ, ಕೃಷಿ ಚಟುವಟಿಕೆ ಆಗ್ತಾ ಇದೆ, ಅವೈಜ್ಞಾನಿಕವೂ ಆಗ್ತಾ ಇದೆ. ಅಘನಾಶಿ ನದಿ ಹುಟ್ಟುತ್ತೆ ಸಿರ್ಸಿ ಯಾವ ಭಾಗದಲ್ಲಿ ಸರ್? ಪೂರ್ವ ಭಾಗದಲ್ಲಿ. ಅಲ್ಲಿಂದ ಹುಟ್ಟಿದ ಹರಿಯುವುದು ಎಷ್ಟು ಕಿಲೋಮೀಟರ್ ಒಟ್ಟು? ಸುಮಾರು ಹರಿಯುವುದು 111 ಕಿಲೋಮೀಟರ್ ಉದ್ದಕ್ಕೆ ಹೋಗುತ್ತೆ. ಇಲ್ಲಿ ವಿಶೇಷವಾಗಿರುವುದಂಥದ್ದು ಹರಿಯುವ ಜೊತೆಯಲ್ಲಿ ಉಪನೀರುಗಳು ಬಂದೆಲ್ಲ ಸೇರಿಕೊಂಡು ಅದು ಅಘನಾಶಿನಿಯಾಗಿ ಹೋಗುವಂಥದ್ದು, ಹಳ್ಳಗಳು ಹೋಗುವಂಥದ್ದು. ಈಗ ಇವರು ಯೋಜನೆ ಮಾಡದಿದ್ರೆ 35 TMC ನೀರನ್ನು ಒಯ್ಯಬೇಕು ಅನ್ನೋದಿದ್ರೆ, ಇಷ್ಟು ದೊಡ್ಡ ಯೋಜನೆ ಮಾಡಬೇಕಿದ್ರೆ ಸುಮಾರು 600 ಹೆಕ್ಟರ್ ಪ್ರದೇಶವನ್ನ ಅರಣ್ಯವನ್ನ ಮುಳುಗಡೆ ಆಗ್ತದೆ. ಅರಣ್ಯವೇ ಮುಳುಗಡೆ ಆಗುತ್ತೆ. ಅವ್ರ ಲೆಕ್ಕದ ಪ್ರಕಾರ 1,20,000 ಗಿಡಗಳು ನಶಿಸಿ ಹೋಗ್ತದೆ, ಕಟಾವು ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತಿನ ವೈಜ್ಞಾನಿಕವಾಗಿ ನೋಡಿದಾಗ, ಪ್ರಾಯೋಗಿಕ ನೋಡಿದಾಗ 600 ಹೆಕ್ಟರ್ ಅಲ್ಲ, ಸುಮಾರು 2,000 ಹೆಕ್ಟರ್ ಪ್ರದೇಶಗಳು ಮುಳುಗಡೆ ಆಗುವಂಥ ಪ್ರದೇಶಗಳಿದೆ ಈ ಯೋಜನೆಯಿಂದ. 5 ಲಕ್ಷ ಅಲ್ಲ, ಹೆಚ್ಚು ಕಡಿಮೆ ಅಲ್ಲಿರುವಂಥ ಅತ್ಯಂತ ಸೂಕ್ಷ್ಮವಾದಂಥ ಔಷಧ ಉಪಯೋಗವಿರುವಂಥ ಅತ್ಯಂತ ತೀಕ್ಷ್ಣವಾಗಿರುವಂಥ ಗಿಡಗಳು ಯಾವ ಪ್ರಮಾಣದಲ್ಲಿ ಅದನ್ನು ನಶಿಸಿ ಹೋಗ್ತದೆ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇದೆಲ್ಲ ಅವೈಜ್ಞಾನಿಕ ಆಗಿರೋದ್ರಿಂದ ಇತ್ತೀಚೆಗೆ ನಾವು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನ ಇದನ್ನ ಮಾಡಿದ್ವಿ. ಇಲ್ಲಿಂದ ನೀರು ಸುರಂಗ ಮೂಲಕ ಕಳಿಸ್ತೇನಂತೆ ವಾಣಿ ವಿಲಾಸಕ್ಕೆ. ಆ ಯೋಜನೆ ಅಂದ್ರೆ ಫೈನಲ್ ಆಗಿದ್ದೇನೆ ಸರ್, ದುಡ್ಡು ಗಿಟ್ಟೋದಕ್ಕೆ? ಇಲ್ಲ, ಅದು ಈಗ ಪ್ರಿಲಿಮಿನರಿ ಫಿಸಿಬಿಲಿಟಿ ರಿಪೋರ್ಟು ಮೊನ್ನೆ ಅಕ್ಟೋಬರ್ದಲ್ಲಿ 2025 ಕೇಂದ್ರ ಸರ್ಕಾರದ ನೀರಾವರಿ ಅಭಿವೃದ್ಧಿ ಸಂಸ್ಥೆಯಿಂದ ಅದೊಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗಿದೆ. ಅದು ಪ್ರಾಜೆಕ್ಟ್ ರಿಪೋರ್ಟ್ ಆಗಿರುವಂಥ ಸಂದರ್ಭದಲ್ಲೇ ಇದು ನಾವು ಎಚ್ಚರಿಕೆಯಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಇದನ್ನು ಈಗಾಗಲೇ ವಿರೋಧವನ್ನು ಮಾಡಬೇಕಂತೇಳಿ ಸುಮಾರು 25,000 ಕುಟುಂಬದಿಂದ ಆಕ್ಷೇಪ ಪತ್ರವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಬಹಳ ಹಿಸ್ಟೋರಿಕ್ ಆಗಿ ಒಂದು ಹೋರಾಟ ಮಾಡಬೇಕು. ಪಾದಯಾತ್ರೆ ಮೂಲಕ ಪ್ರತಿಭಟನೆ ಮಾಡಿದ್ದೇವೆ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ದೇವೆ. ಅದು ಕಾನೂನಾತ್ಮಕ ಹೋರಾಟಕ್ಕಾಗಿ ಈಗಾಗಲೇ 25,000 ಆಕ್ಷೇಪ ಪತ್ರವನ್ನು ಕೇಂದ್ರ ಪರಿಸರ ಮಂತ್ರಿ ಇಲಾಖೆಗೆ ನಾವು ರವಾನಿಸಿದ್ದೇವೆ. ಇಲ್ಲಿ ಒಂದು ಸರ್, ಇಡೀ ರಾಜ್ಯದಲ್ಲಿ ಇವತ್ತಿನವರೆಗೆ ಇಷ್ಟು ಕಾಡು ಉಳ್ಕೊಂಡಿದ್ದು ಉತ್ತರ ಕನ್ನಡದಲ್ಲಿ ಒಂದೇ ಅಂತೀರಾ? ಹೌದು. ಉತ್ತರ ಕನ್ನಡದಲ್ಲಿ ನಾನು ಈಗಾಗಲೇ ಅಂಕೆ ಸಂಖ್ಯೆಯ ಪ್ರಕಾರ 8,500 ಚದರ ಕಿಲೋಮೀಟರ್ ಅರಣ್ಯ ಇರುವಂಥ ಪ್ರದೇಶದಲ್ಲಿ ಇವತ್ತು ಸರ್ಕಾರ ನೋಡುವಂತ ವಿಭಿನ್ನವಾಗಿದೆ ದೃಷ್ಟಿ. ಯೋಜನೆಗೆ ಸಾಕಷ್ಟು ಯೋಜನೆಗಳಿಗೆ ಅರಣ್ಯ ಭೂಮಿಯನ್ನು ಕೊಟ್ಟಿದೆ. 64,000 ಹೆಕ್ಟರ್ ಪ್ರದೇಶವನ್ನ ಉತ್ತರ ಕನ್ನಡದಲ್ಲಿ ಯೋಜನೆಗಾಗಿ, ಮೂಲಭೂತ ಸೌಕರ್ಯಕ್ಕಾಗಿ ಇವತ್ತು ಅರಣ್ಯ ಭೂಮಿಯನ್ನು ಕೊಟ್ಟಿದೆ ಸರ್ಕಾರ. ಇದು ಬಹಳ ದ್ವಂದ್ವ ನೀತಿ ಸರ್ಕಾರದ್ದು. 5 ಹೈಡ್ರೋ ಪ್ರಾಜೆಕ್ಟ್ ಕೊಟ್ಟಿದೆ, ಕೈಗಾ ಕೊಟ್ಟಿದೆ, ನೇವಿ ಕೊಟ್ಟಿದೆ, ಸೀಬರ್ಡ್ ಕೊಟ್ಟಿದೆ, ರೈಲ್ವೇಸ್ ಕೊಟ್ಟಿದೆ. ಎಲ್ಲ ಯೋಜನೆಗಳಿಗೂ ಧಾರಾಳವಾಗಿ ಇವತ್ತು ಸರ್ಕಾರ ಅರಣ್ಯ ಭೂಮಿಯನ್ನ ಯೋಜನೆ ಕೊಡ್ತಾ ಇದೆ. 1973ರಿಂದ 2013ವರೆಗೆ 13% ಅರಣ್ಯವನ್ನ ಯೋಜನೆಗಾಗಿ ಕೊಟ್ಟುಬಿಟ್ಟಿದೆ. ಸರ್ಕಾರಿ ಯೋಜನೆ ಕೊಟ್ಟಿದೆ. ಸರ್ಕಾರದ ದ್ವಂದ್ವ ನೀತಿ ಅಂತ ನಾವ್ ಯಾಕೆ ಉಲ್ಲೇಖ ಮಾಡ್ತೀವಿ ಅಂದ್ರೆ 80,000 ಕುಟುಂಬಗಳು ಕೇವಲ 53,000 ಎಕರೆ ಪ್ರದೇಶ ಉಳ್ಕೊಂಡಿದ್ದಾರೆ. ಯೋಜನೆಗೆ 64,000 ಹೆಕ್ಟರ್ ಪ್ರದೇಶವನ್ನು ಧಾರಾಳವಾಗಿ ಕೊಡ್ತಾರೆ. ಈ ದೇಶದ ಪ್ರಜೆಗಳಾಗಿ, ಭೂಮಿಗಳಾಗಿ ಉಳ್ಕೊಂಡಂತ ಜೀವನಕ್ಕಾಗಿರುವಂತವರಿಗೆ 53,000 ಎಕರೆ ಕೊಡ್ಲಿಕ್ಕೆ ಹಿಂದೇಟು ಹಾಕ್ತಾ ಇದೆ ಸರ್ಕಾರಕ್ಕೆ. ನಮ್ಮ ಪ್ರಶ್ನೆ ಇದೆ, ಟಿಬೇಟ್ ಏನು ಬಂದಂಥವರಿಗೆ ಮುನಗೋಡದಲ್ಲಿ 1,600 ಹೆಕ್ಟರ್ ಪ್ರದೇಶವನ್ನು ಕೊಡ್ತಾರೆ. 1,600 ಹೆಕ್ಟರ್ ಪ್ರದೇಶವನ್ನು ಟಿಬೇಟಿನರಿಗೆ ಕೊಡ್ತಾರೆ. ಇಲ್ಲಿ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕು ಕೊಡ್ಲಿಕ್ಕೆ ದ್ವಂದ್ವ ನೀತಿಯನ್ನು ಅನುಸರಿಸ್ತದೆ. ಸರ್, ಈಗ ಅರಣ್ಯವಾಸಿಗಳು ಏನೀಗ ಅರಣ್ಯದಲ್ಲಿದ್ದಾರೆ, ಅವ್ರು ಆಕ್ಚುಲಿ ಏನ್ ಮಾಡ್ಕೊಂಡಿದ್ದಾರೆ, ಏನ್ ಬೆಳೀತಾ ಇದ್ದಾರೆ ಅರಣ್ಯದಲ್ಲಿ? ಇದರಲ್ಲಿ ನಮ್ಮ ಅಂಕೆ ಸಂಖ್ಯೆ ಪ್ರಕಾರ 70ರಷ್ಟು ಅರಣ್ಯವಾಸಿಗಳು ಕೇವಲ ವಾಸ್ತವ್ಯ ಮತ್ತು ಕೃಷಿ ಚಟುವಟಿಕೆಗೆ ತಮ್ಮ ಮೂಲಭೂತ ಸೌಕರ್ಯಕ್ಕೆ ಬೇಕಾಗುವಂತ ಕೃಷಿ ಚಟುವಟಿಕೆಯಲ್ಲಿ ಇದ್ದಾರೆ. ಬೇರೆ ಬೆಳೆಸ ಅಡಿಕೆ, ಕೃಷಿ, ಭತ್ತ ಗಿತ್ತೆಲ್ಲ ಮಾಡ್ಕೊಂಡಿದ್ದಾರೆ, ಅಡಿಕೆ, ತೆಂಗು ಎಲ್ಲ ಮಾಡ್ಕೊಂಡಿದ್ದಾರೆ. ಆದ್ರೆ ಯಾರೂ ಮಾಲೀಕರಲ್ಲ ಆ ಜಾಗಕ್ಕೆ. ಇಲ್ಲ, ಎಲ್ಲ ಅನಧಿಕೃತ ಒತ್ತುದಾರರು. ಅನಧಿಕೃತ
ಮತದಾರರಂತ ಹಣೆ ಬರ ಇದೆ ಅವರಿಗೆ ಭೂಮಿ ಹಕ್ಕೇ ಇಲ್ಲ, ಒಡೆತನ ಇಲ್ಲ, ನೂರಾರು ವರ್ಷದಿಂದನೂ ಇಲ್ಲ. ಇವೇ ಇಲ್ಲ, ಅವೆಲ್ಲ ಅರಣ್ಯವಾಸಿಗಳು. ನಾಳೆ ಸುಪ್ರೀಂ ಕೋರ್ಟ್ ಹೊರಗೆ ಬಿದ್ದು ಹೋಗಿ ಅಂತ ಹೇಳಿದ್ರೆ ಇವರೆಲ್ಲರೂ ಬಿಟ್ಟು ಹೋಗ್ಬೇಕು. ಇವತ್ತು ಇನ್ನೊಂದು ವಿಪರ್ಯಾಸ ಇದೆ. ನೀವು ಈ ರಾಜ್ಯದಲ್ಲಿ ವಿಶೇಷ ಅನ್ನಿಸ್ತಾ ಇಲ್ವಾ? 85,000 ಜನರು ಪತ್ರನೂ ಇಲ್ಲ ಅಂತ ಹೇಳಿದ್ರೆ 103 ಸಂಖ್ಯೆ ಜನಸಂಖ್ಯೆಗಳು ಇವತ್ತು ನಿರಾಶ್ರಿತರಾಗಿದ್ದಾರೆ. ಭೂಮಿ ಹಿಡಿತಾನೆ ಹಿಡಿದಿದ್ದವ್ರೆ. ಬಹಳ ವಿಚಿತ್ರ ಇದೊಂದು ಅಂಕಿ ಸಂಖ್ಯೆ ನಿಮ್ಗೆ ಹೇಳಿದ್ರೆ. ಇವತ್ತು ಎಲ್ಲ 80,000 ಕುಟುಂಬಗಳಿಗೂ ಇವತ್ತು ಸರ್ಕಾರದವರ ಮನೆ ನಂಬರ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ರೇಷನ್ ಕೊಟ್ಟಿದ್ದಾರೆ, ವೋಟರ್ ಲಿಸ್ಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ಮನೆಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ರಸ್ತೆ ಕೊಟ್ಟಿದ್ದಾರೆ. ಆ ಅರಣ್ಯವಾಸಿ ಮಕ್ಕಳಿಗೆ ಅರಣ್ಯ ಭೂಮಿಯಲ್ಲಿ ಶಾಲೆಗಳನ್ನೆಲ್ಲ, ಅಂಗನವಾಡಿಯನ್ನೆಲ್ಲ, ಶಾಲೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯವನ್ನು ಈ ಅರಣ್ಯವಾಸಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ದೃಷ್ಟಿಯಲ್ಲಿ ಅನಧಿಕೃತವಂತ ಹೇಳ್ಕೊಳ್ಳುವಂತ ಈ ಅರಣ್ಯವಾಸಿಗಳಿಗೆ ಇವರಿಗೆ ಟ್ಯಾಕ್ಸ್ ವಸೂಲಿ ಮಾಡ್ತಿದ್ದಾರೆ. ಮನೆ ಟ್ಯಾಕ್ಸ್ ತಗೊಳ್ತಿದ್ದಾರೆ, ನೀರಿನ ಟ್ಯಾಕ್ಸ್ ತಗೊಳ್ತಿದ್ದಾರೆ, ಮೂಲಭೂತ ಸೌಕರ್ಯ ಟ್ಯಾಕ್ಸ್ ತಗೊಳ್ತಿದ್ದಾರೆ, ಲೈಬ್ರರಿ ಟ್ಯಾಕ್ಸ್ ತಗೊಳ್ತಿದ್ದಾರೆ. ಅನಧಿಕೃತ ಅಂತ ಹೇಳೋವರೆಗೆ ಸರ್ಕಾರ ಬೋಕಸಿಂದ ಹಣವನ್ನು ವಿನಿಯೋಗಿಸ್ತವಿದೆ. ಅವರಿಗೆ ಕಾನೂನುಬದ್ಧ ಟ್ಯಾಕ್ಸ್ ತೆರಿಗೆ ರೀತಿಯಲ್ಲಿ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಭೂಮಿ ಒಡೆತನ ಮಾತ್ರ ಇಲ್ಲ, ಅವರಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಸರ್ಕಾರ ಅಫಿಡವಿಟ್ ಹಾಕ್ತದೆ, ಏನಾಗ್ತದೆ ಅಂತೆ, ಅನಧಿಕೃತ ಮತದಾರರನ್ನು ಹೊರಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಯೋಜನೆ ಅಡಿಯಲ್ಲಿ ಅವ್ರಿಗೆ ಸೌಕರ್ಯವನ್ನು ಕೊಡ್ತಾರೆ. ಇದು ಒಂದು ನೀತಿ ಅಲ್ಲ ಸರ್ಕಾರದ್ದು. ಸೊ ಆ ಭೂಮಿಗೆ ಅವ್ರ ಓನರ್ ಅಲ್ಲ ಇವತ್ತಿನ ಇಲ್ಲ, ಅಧಿಕೃತವಾಗಿ ಅವ್ರನ್ನ ಹೊರಗಾಕ್ಬೇಕು ಅಂತ ಪ್ರಸಂಗಗಳು ಬಂತು ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ಕಾನೂನುಗಳು ಬೆಂಬಲಾಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾವ ಕಾರಣಕ್ಕೆ? ಇದು ದೊಡ್ಡ ಕಾನೂನು ಸವಾಲಿದೆ. ಇಂಥ ಕಾನೂನು ಸವಾಲನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಪರವಾಗಿ ಇಂಪ್ಲೀಡ್ ಆಗಿ ಆ ಭೂಮಿ ಹಕ್ಕಿಗಾಗಿ ಕಾನೂನಾತ್ಮಕ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಸಹಿತ ಮಾಡ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆಗಳು ಏನಂತ ಹೇಳಿದ್ರೆ, ಬುಡಕಟ್ಟು ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಭೂಮಿ ಹಕ್ಕು ಕಾಯ್ದೆ ಜಾರಿಗೆ ಬಂತು. ನಮಗೆ ಸಮಸ್ಯೆ ಇರುವುದು ಕಾನೂನು ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನ ಅನುಸರಿಸದೆ ಕಾನೂನಿಗೆ ವ್ಯತಿರಿಕ್ತ ಅರ್ಜಿಗಳು ವಿಲೇವಾರಿ ಆಗುವುದರಿಂದ ಇವತ್ತು ಅರ್ಜಿಗಳು ತಿರಸ್ಕಾರವಾಗಿದೆ. ಕಾನೂನಾತ್ಮಕ ದೃಷ್ಟಿಯಲ್ಲಿ ನಾವು ವಿಫಲವಾಗಿದ್ದೇವೆ. ಕಾನೂನು ವ್ಯತಿರಿಕ್ತವಾಗಿ ಅರ್ಜಿ ತಿರಸ್ಕಾರವಾಗಿದೆ. ಆ ಕೆಲಸಗಳಾಗಬಾರದು. ಅದಕ್ಕೆ ಸ್ಪಷ್ಟತೆ ಕೊಡಬೇಕು ಸರ್ಕಾರದವರು. 3 ತಲೆಮಾರಿನ ದಾಖಲೆಗಳು ಬೇಕು ಅಂತ ಹೇಳಿ ಪಾರಂಪರಿಕ ಅರಣ್ಯವಾಸಿಗಳ ಮೇಲೆ ಒತ್ತಡವನ್ನು ಹಾಕಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೋದು 1947ರಲ್ಲಿ, ಕಾಯ್ದೆ ಬಂದಿರೋದು 2005ರಲ್ಲಿ. 2005ರಲ್ಲಿ 3 ತಲೆಮಾರಿನ ಹಿಂದಿನಿಂದ ಅಂತ ಹೇಳಿದ್ರೆ 1930ನೇ ಇಸ್ವಿದಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ದಾಖಲೆಗಳು ಹೇಳ್ತಲಿಕ್ಕೆ ಸಾಧ್ಯತೆ ಇದೆ. ದಾಖಲೆಯಲ್ಲಿ ಕಾನೂನಲ್ಲಿ ದಾಖಲೆಗಳು ಕೊಡಬೇಕು ಹೇಳೋ ಬಗ್ಗೆ ಉಲ್ಲೇಖಗಳಿಲ್ಲ. ಸಾಂದರ್ಭಿಕ ದಾಖಲೆಗಳು ಬೇಕು. ಆ ಸಂದರ್ಭದಲ್ಲಿ 3 ತಲೆಮಾರಿನ ಹಿಂದೆಯಲ್ಲಿ ಜನವಸತಿ ಇತ್ತು ಅಂತ ಹೇಳೋದ್ರ ಬಗ್ಗೆ ದಾಖಲೆ ಕೊಟ್ಟರೆ ಸಾಕಾಗ್ತದೆ. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ 72,000 ಅರ್ಜಿಗಳು ತಿರಸ್ಕಾರ ಆಗಿದೆ ಅಂಕೆ ಸಂಖ್ಯೆಯಲ್ಲಿ. ನಾಳೆ ಇದೇ ರೀತಿ ಅಂಕೆ ಸಂಖ್ಯೆ ಅಧಿಕೃತ ಸುಪ್ರೀಂ ಕೋರ್ಟ್ ಅವನ್ನ ಹೊರಗಾಕಿ ಅಂತ ಹೇಳಿದ್ರೆ ಜಿಲ್ಲೆಯ 1/3ರಷ್ಟು ಜನಸಂಖ್ಯೆಗಳು ನಿರಾಶ್ರಿತರಾಗ್ತಾರೆ. ಸಾಮಾಜಿಕ ಜಾಗರೂಕತೆ ಆಗ್ತದೆ. ಇಡೀ ಜಿಲ್ಲೆಯ ವ್ಯಸ್ತವಾಗ್ತದೆ. ವಿಶೇಷವಾಗಿ ಇಂಪ್ಯಾಕ್ಟ್ ಬೀಳೋದು ಯಾವ ತಾಲೂಕು ಮೇಲೆ ಸರ್? ಇದರಲ್ಲಿ ಎಲ್ಲ ಕಡೆಗೂ ಇದೆ. ಭಟ್ಕಳದ 10,000 ಜನ ಇದ್ದಾರೆ, ಹೊನ್ನಾವರ ತಾಲೂಕು 10,000 ಕುಟುಂಬಗಳಿದ್ದಾವೆ, ಸಿರ್ಸಿಲ್ 11,000 ಕುಟುಂಬಗಳಿದ್ದಾರೆ, ಸಿದ್ದಾಪುರದ 10,000 ಕುಟುಂಬ ಇದ್ದಾರೆ, ಯಲ್ಲಾಪುರದ 10,000 ಕುಟುಂಬ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಸುಮಾರು 84,000 ಕುಟುಂಬಗಳು ಜೀವನಕ್ಕಾಗಿ ಕಾಡು ಬಿಟ್ಟು ಹೊರಗೆ ಬರ್ಬೇಕಾಗತ್ತೆ. ನಾಡಿಗೆ ಕಾಡಿನಲ್ಲಿ ಉಳ್ಕೊಂಡಿದ್ದಾರೆ. ಅಲ್ಲ, ಅವರು ಬರ್ಬೇಕಾಗತ್ತೆ. ಒಂದ್ ವೇಳೆ ಇದಾಯ್ತಂದ್ರೆ ಅಲ್ಲಿಂದ ಒಕ್ಕಲಿಸಬೇಕಾಗ್ತದೆ, ಹೊರಗೆ ಬೀಳಬೇಕಾಗ್ತದೆ ಅವರು ಅಲ್ಲಿಂದ. ಆದ್ರೆ ಈಗ ಸರ್ಕಾರ, ಅರಣ್ಯ ಇಲಾಖೆ ಏನ್ ಹೇಳ್ತಾ ಇದೆ ಸರ್? ಈಗ ಅರಣ್ಯ ಇಲಾಖೆ ಏನ್ ಹೇಳ್ತದಂದ್ರೆ, ಸುಪ್ರೀಂ ಕೋರ್ಟ್ ಮಾನದಂಡದ ಅಡಿಯಲ್ಲಿ ಅರಣ್ಯ ಭೂಮಿಯಲ್ಲಿ ಅರಣ್ಯೇತರ ಚಟುವಟಿಕೆಗೆ ನಾವು ಅವರನ್ನಾಗೆ ಅರಣ್ಯ ಭೂಮಿಯನ್ನು ನೀಡ್ಲಿಕ್ಕೆ ಸಾಧ್ಯತೆ ಇಲ್ಲ ಹೇಳೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಸೊ ಅವರೆಲ್ಲ ಎಬ್ಬಿಸ್ತೇವೆ ಅಂತಾರೆ. ಯಸ್, ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಸ್ವಾಮಿ. ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ, ನೋಟಿಸ್ ಕೊಡ್ತಿದ್ದಾರೆ. ಒಕ್ಕಲೆಬ್ಸ್ ಪ್ರಕ್ರಿಯೆ ಕರ್ನಾಟಕ ಅರಣ್ಯ ಕಾಯ್ದೆ ಅಡಿಯಲ್ಲಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಇವರು ಅರಣ್ಯವಾಸಿಗಳು ಅತಂತ್ರವಾಗುವಂತ ಹಂತದಲ್ಲಿದ್ದಾರೆ.
ಈ ಸರ್ಕಾರ ಮಧ್ಯಪ್ರವೇಶಿಸಬೇಕು, ಅವರಿಗೆ ಕಾನೂನಾತ್ಮಕ ಮಾನ್ಯತೆಯನ್ನು ಕೊಡಬೇಕು. ಭೂಮಿ ಹಕ್ಕನ್ನು ಕೊಡದೇ ಇದ್ರೆ ಜಿಲ್ಲೆಯಲ್ಲಿ 80,000 ಅರಣ್ಯವಾಸಿ ಕುಟುಂಬಗಳು, ಅಂದರೆ ಒಟ್ಟು ಜನಸಂಖ್ಯೆ 1/3 ಜನಸಂಖ್ಯೆಗಳು ಅತಂತ್ರವಾಗುವುದರಲ್ಲಿ ಸಂಶಯವೇ ಇಲ್ಲ. ಸರ್, ನಿಮ್ಮ ಹೋರಾಟ ಈಗ ಕೊನೆಯದಾಗಿ ನಿಮ್ಮ ಹೋರಾಟ ಯಾವ ರೀತಿ ಇದೆ? ನಮ್ಮ ಹೋರಾಟ ಭಾಳ ಚಾಲೆಂಜಬಲ್. 34 ವರ್ಷಗಳ ಹಿಂದಿನಿಂದಲೂ ಈ ಹೋರಾಟಕ್ಕೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಕಲ್ಪನೆಯಿಂದ ಹೋರಾಟಕ್ಕೆ ನಾವು ನಾಂದಿ ಮಾಡಿದ್ದೇವೆ. ಈ ಅರಣ್ಯವಾಸಿಗಳು ಉಳಿಯುವುದು, ವಾಸ್ತವ್ಯ ಮಾಡುವುದು, ಸಾಗುವಳಿ ಮಾಡುವುದು ಅತ್ಯಂತ ಗುಡ್ಡಗಾಡು ಪ್ರದೇಶದಲ್ಲಿ, ಮತ್ತೆ ಮೂಲಭೂತ ಸೌಕರ್ಯಕ್ಕೆ ನಗರದಿಂದ ಸಂಪೂರ್ಣವಾಗಿ ಅರಣ್ಯ ಪ್ರದೇಶದಲ್ಲಿ ಇರುವುದರಿಂದ ಅವರನ್ನು ಸಂಪರ್ಕ ಮಾಡುವುದೇ ಬಹಳ ಕಷ್ಟದ ಕೆಲಸ. ಅಂಥ ಅರಣ್ಯವಾಸಿಗಳಿಗೆ ಸಾಮಾಜಿಕವಾಗಿ ತಿಳುವಳಿಕೆಯನ್ನು ಕೊಟ್ಟು ಒಕ್ಕಲೆಬ್ಬಿಸುವ ಬಗ್ಗೆ ಕಾನೂನಾತ್ಮಕ ಮಾನ್ಯತೆಯ ಬಗ್ಗೆ ಪ್ರಜ್ಞೆಯನ್ನು ಮೂಡಿಸಿ ಅವರಲ್ಲಿ ಅದು ಹೋರಾಟದ ಮನೋಭಾವನೆಯನ್ನು ಬೆಂಬಲಿಸಿ ಅವರನ್ನು ಕಾಡಿನಿಂದ ನಾಡಿಗೆ ಹೋರಾಟದ ಹೆಜ್ಜೆಗಳು ಹಾಕುವ ಮಟ್ಟಿಗೆ ನಾವು ಅವರಿಗೆ ಸಾಮಾಜಿಕವಾಗಿ ಕಾನೂನು ಪ್ರಜ್ಞೆ ಬೆಳೆಸ್ಕೊಂಡು ನಾವು ತಂದು ಹೋರಾಟಕ್ಕೆ ನೆಲೆ ನಿಲ್ಲಿಸಿದ್ದೀವಲ್ಲ, ಇದು ದೊಡ್ಡ ಸವಾಲು ಹೋರಾಟಗಾರ ವೇದಿಕೆಗೆ. ಆ ಹೋರಾಟದಿಂದ ಇವತ್ತು ಜಿಲ್ಲೆಯಲ್ಲಿ ಅರಣ್ಯವಾಸಿಗಳು ಕಾನೂನಾತ್ಮಕ ಮಾನ್ಯತೆ ಸಿಗದಿದ್ರು ಸಾಮಾಜಿಕವಾಗಿ ಮತ್ತು ಕಾನೂನಾತ್ಮಕ ಅಡಿಯಲ್ಲಿ ರಕ್ಷಣೆ ಕೊಟ್ಟು ಅವ್ರನ್ನ ಉಳಿಸ್ಕೊಂಡಿದ್ದೇವೆ. ಮುಂದಿನ ಹೋರಾಟ ಆ ಭೂಮಿ ಹಕ್ಕನ್ನು ಕೊಡೋ ದಿಶೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ನಾವು ಸಾರ್ವಜನಿಕ ಆಸಕ್ತಿಯಲ್ಲಿ ಹೋರಾಟಗಾರ ವೇದಿಕೆ ಅಧ್ಯಕ್ಷನಾಗಿ ನಾನು ಇಂಪ್ಲೀಡ್ ಆಗಿದ್ದೇನೆ. ಅಲ್ಲೂ ಅವ್ರಿಗೆ ಕಾನೂನು ಮಾನ್ಯತೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲೆಲ್ಲಿ ಕಾನೂನಾತ್ಮಕ ಸಮಸ್ಯೆಗಳು ಅರಣ್ಯವಾಸಿಗಳು ಬಂದಿದೆಯೋ ಅವೆಲ್ಲ ಸಂದರ್ಭದಲ್ಲೂ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರು ಅವ್ರಿಗೆ ಕಾನೂನು ನೆರವನ್ನು ಉಚಿತವಾಗಿ ಕೊಟ್ಟಿದೆ. ಅರಣ್ಯ ಆದ್ರೆ ಅವ್ರು ಸ್ಪಂದಿಸ್ತಾ ಇದ್ದಾರೆ. ಹೌದು, ಈಗ ನಮ್ಮೊಟ್ಟಿಗಿದ್ದಾರೆ, ಹೆಜ್ಜೆ ಹಾಕ್ತಿದ್ದಾರೆ. 34,000 ಕುಟುಂಬಗಳು ಸದಸ್ಯರಿದ್ದಾರೆ ಈ ಹೋರಾಟಕ್ಕೆ. ಅವರು ಎಲ್ಲರಿಗೂ ನಾವು ಇವತ್ತು ಗುರುತಿನ ಪತ್ರವನ್ನು ಕೊಟ್ಟಿದ್ದೇವೆ. ಆ ರೀತಿಯಾಗಿ ನಾವು ಅವರನ್ನು ಹೋರಾಟ ಮಾಡ್ತಾ ಇದ್ರೆ ಮತ್ತೆ ಕೋರ್ಟ್ ಅಲ್ಲಿ ಇದೆ. ಈಗ ಕೋರ್ಟ್ನಲ್ಲಿದೆ. ಈಗ ನಮಗ್ ಬರುವುದು ನಂತರ ಒಕ್ಕಲೆಬ್ಬಿಸುವ ಭೀತಿ, ಅದು ಯಾವಾಗ ಎಬ್ಬಿಸ್ತಾರೆ ಗೊತ್ತಿಲ್ಲ. ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅದಕ್ಕೆ ನಾವು ಪದೇ ಪದೇ ಕಾನೂನಿನ ಸಂಕೋಲೆಯಲ್ಲಿ ಸಿಕ್ಕಿದ್ದಾರೆ. ಅವರಿಗೆ ಅದನ್ನು ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸುವುದೇ ಬಹಳ ದೊಡ್ಡ ಸಮಸ್ಯೆಗಳಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ಮಾತು ಹೇಳ್ತೇವೆ, ಇದು ಸರಿಯಾದ ಸಂದರ್ಭ. ಸರ್ಕಾರ ಜಾಗ್ರತೆಯನ್ನು ಮಾಡಿ ಅರಣ್ಯವಾಸಿಗಳಿಗೆ ಮೂಲಭೂತ ಹಕ್ಕುಗಳಲ್ಲಿ ಒಂದಾದಂಥ ಸಂವಿಧಾನಬದ್ಧವಾದ ಹಕ್ಕಿಗಾಗಿ ಈ ಅರಣ್ಯವಾಸಿಗಳಿಗೆ ಅರಣ್ಯ ಭೂಮಿ ಹಕ್ಕು ಕೊಡಲಿಕ್ಕೆ ಕಾನೂನಿನಲ್ಲಿ ಪರಿಹಾರ ಮಾಡಿದ್ರೆ ಮಾತ್ರ ಅರಣ್ಯವಾಸಿಗಳನ್ನ ಬದುಕಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಅವರೆಲ್ಲ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಒಳಪಡಿಸಿ ಇವತ್ತು ನಿರಾಶ್ರಿತರಾಗುವ ಸಂದರ್ಭ ತಪ್ಪದಲ್ಲ. ಮತ್ತು ಜಿಲ್ಲೆಯಲ್ಲಿ 1/3 ಅರಣ್ಯವಾಸಿಗಳು ನಿರಾಶ್ರಿತರಾಗುವುದರಿಂದ ನಿರಾಶ್ರಿತರ ಜಿಲ್ಲೆ ಆಗುವುದರಲ್ಲಿ ಸಂಶಯವಿಲ್ಲ.